ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿಗೆ ಆಗಮಿಸಿದ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಚಿಂತಾಮಣಿಯ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು 2028ಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತದೆ ಎಂದು ಭವಿಷ್ಯ ನುಡಿದರು ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರಲ್ಲದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಹಾಕಿಸುವ ಮೂಲಕ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಹಾಗೂ ಚಿಂತಾಮಣಿ ತಾಲೂಕು ಬಿಜೆಪಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂದರೆ 10 ಚುನಾವಣೆ ಇಂಡಿಯಾ ಗೆದ್ದಿರೋಂಥ ಒಂದು ಚುನಾವಣೆ ಕ್ಷೇತ್ರ ಇದು. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಇರ್ಬೋದು, ಧರ್ಮಡಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿ ಇರ್ಬೋದು, ಇವೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಮಾದರಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅದು ನಡ್ಕೊಂಡಿದ್ದಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ಸಂಖ್ಯೆ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 650 ಕಿಲೋಮೀಟ್ರು, ಬೇತಮಂಗಲದಿಂದ ಹಿಡಿದು ಒಕ್ಕೂಡುಗಾತ್ರಿ ಅಜ್ಜಯ್ಯನ ಸಲ ಇದ್ದಂಗೆ 650 ಕಿಲೋಮೀಟರ್ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿನೇ ಎಲ್ಲ ಕಡೆ ಬರಲಿಕ್ಕೆ ಆಗಲ್ಲ. ಭಗವಂತನೇ ಬಂದು ಅಭ್ಯರ್ಥಿ ಆದರೂ ಎಲ್ಲೂ ಭೇಟಿ ಆಗಲಿಕ್ಕೆ ಆಗಲ್ಲ. ಅಥವಾ 75 ಲಕ್ಷ ಮತದಾರರು ಈ 5 ಕ್ಷೇತ್ರದಲ್ಲಿ ಬರುತ್ತೆ. MP ಕಾನ್ಸ್ಟಿಟ್ಯೂಷನ್ ನಾವು ತೊಗೊಂಡ್ರೆ ಆದರೆ ನಾವು 2 ಲಕ್ಷ ಮತದಾರರನ್ನು ನಾವು ಈ ಕ್ಷೇತ್ರದಲ್ಲಿ ಹುಡ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ಅಭ್ಯರ್ಥಿ KM ಸುರೇಶ್ ಅಲ್ಲ, ಅಭ್ಯರ್ಥಿ ಸಂಘಟನೆ, ಅಭ್ಯರ್ಥಿ ನಾನೇ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಭಾಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಮಾತು ಹೇಳ್ತಿದ್ದೀನಿ, ನಾನು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ತಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರೋಂಥ ರೀತಿ ಇವನ್ನೆಲ್ಲ ಗುಡಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಇದೆ, ಶಿಕ್ಷಕ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಎರಡಿದೆ. ಯಾವಾಗಲೂ ಶಿಕ್ಷಕ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಭಾಗದಿಂದ ಆಯ್ಕೆ ಮಾಡ್ತಾರೆ. ಅಖಂಡ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಭಾಗದಿಂದ MLCಗೆ ಯಾವಾಗಲೂ ಆಯ್ಕೆ ಮಾಡೋಂಥ ಪದ್ಧತಿ. ಕಳೆದ ಬಾರಿ ನಮ್ಮ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಅಭೂತಪೂರ್ವವಾಗಿ 3 ಅವಧಿ ಅವರು ಗೆದ್ದಿದ್ರು. ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ್ರೂ ಕಾರಣಕ್ಕೆ ಸಣ್ಣ ಹಿನ್ನಡೆ ಆಯಿತು. ಇವತ್ತು ಅವ್ರನ್ನ ಸೋಲಿಸಿರುವಂಥ ನಮ್ಮ ಶಿಕ್ಷಕ ಬಂಧುಗಳು ಪಶ್ಚಾತ್ತಾಪ ಪಡ್ಕೊಳ್ತಾರೆ. ಸರ್, ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾಯಿದ್ರು, ನಮ್ಮನ್ನು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಗೆಲ್ಸಿರೋಂಥ 2 ವರ್ಷದಿಂದ ಗೆಲ್ಸಿರೋ ಅಂತ ನಮ್ಮ ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿ OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು ಯಾವ ಕೆಲಸಗಳು ಆಗಿಲ್ಲ. ಎಲ್ಲಿಯೂ ಇವತ್ತಂದ್ರೆ ನಮ್ಮ ಅಭ್ಯರ್ಥಿಯ ದರ್ಶನವೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿಯವರು ಏನು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು, ಅದೇ ರೀತಿ ಶಿವಯೋಗಿ ಸ್ವಾಮಿಯವರು, ಮಲ್ಲಿಕಾರ್ಜುನವರು ಏನು ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅವರ ವಾರಸುದಾರನಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿ ಎಷ್ಟು ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ಅಭಿಯಾನದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀನಿ. ಯಾಕಂದರೆ ಹಸುವಿಗೆ ಗೊತ್ತಂತೆ ಹಸುವಿನ ಬೆಲೆ ಏನು ಅಂತ. ನಾನೊಬ್ಬ ಕಾರ್ಯಕರ್ತ ಆಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರ ಜೊತೆ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಜನಪ್ರತಿನಿಧಿ ಆಗಿಕೊಂಡು ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾ, 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕೋ ಬೇಡವಾ? ಬರಬೇಕಲ್ವಾ? ನಮ್ಮೆಲ್ಲರ ಆಸೆ ಏನಾದೆ ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಏನೆಲ್ಲ ನಡೀತಾ ಇದೆ ಅದರ ವಿರುದ್ಧ ಒಂದೊಳ್ಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವತ್ತು ನಮ್ಮ ನೇತೃತ್ವದಲ್ಲಿ ಬರಬೇಕು ಅನ್ನೋದಾದರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾವೆ. ಇವು ಅದರ 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತನೂರು ಸಾಹೇಬ್ರದ್ದು ನಡೀತಾ ಇದೆ, ಅದೇ ನಮೋಶಿ ಅವ್ರು ನಡೀತಾ ಇದೆ, ಬೆಂಗಳೂರು ಶಿಕ್ಷಣ ಕ್ಷೇತ್ರ ನಡೀತಾ ಇದೆ, ಮತ್ತು ಆಗ್ನೇಯ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ದರೆ
ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲುವಿನ ಮುಖಾಂತರ ಮುಂದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಜನಪರವಾಗಿ ಏನು ಕೆಲಸಗಳನ್ನಾಗಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕ್ಕೊಳ್ಬೇಕಾಗಿರೋಂಥದ್ದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ